ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವಿ ಆರ್ ಗೋಯಿಂಗ್ ಟು ಗೋವಾ. ಯಾರಿಗೆ ತಾನೇ ಗೋವಾ ಹೋಗೋಕ್ಕೆ ಇಷ್ಟ ಆಗಲ್ಲ? ಎಲ್ರಿಗೂ ಇಷ್ಟ ಆಗುತ್ತೆ ಆಬ್ವಿಯಸ್ಲಿ. ಸುಮಾರು ಪಾಡು ಕಷ್ಟಗಳ ನಂತರ ಎಂತ ನಿನ್ಗೆ ಅಂತ ಕಷ್ಟಪಡು ಅಂದ್ಕೊಂಡ್ರೆ ನಮ್ಮ ಮನೇಲಿ ಬಿಡಲ್ಲ. ಕಾಲು ಹಿಡ್ದು ಕೈ ಹಿಡ್ದು ಎಲ್ಲ ಮಾಡಿ ಹೆಂಗೋ ಕೊನೆಗೂ ಒಪ್ಕೊಂಡಿಲ್ಲ. ನಾನು ಲಾಸ್ಟಿಗೆ ಹೇಳಿದೆ, ನಾನು ಹೋಗ್ತೀನಿ ಪ್ಲೀಸ್, ನಿಮ್ಮ ಕಾಲು ಹಿಡ್ಕೊತೀನಿ, ಏನು ಬೇಕಾದರೂ ಮಾಡ್ತೀನಿ, ದಯವಿಟ್ಟು ಕಳಿಸಿ ಅಂತ. ಹಂಗೆ ಕೊನೆಗೆ ಒಪ್ಕೊಂಡು ವಿ ಆರ್ ಗೋಯಿಂಗ್ ಟು ಗೋವಾ. ಟೈಮ್ ಇಲ್ಲ, ಆಟೋ ಅವರು ವೆಯ್ಟ್ ಮಾಡ್ತಾಯಿದ್ದಾರೆ. ವಿಲ್ ಸಿ ಯು. ಓಕೆ, ಪ್ಲೀಸ್. ಬೇಕಾದರೆ ಗೋವಾಗೆ ಟಿಕೆಟ್ನ ಈಸಿಯಾಗಿ ತೊಗೊಬಿಡ್ಬೋದು. ಅಂದರೆ ಮೈಸೂರು ಟು ಬ್ಯಾಂಗ್ಳೂರು ಬಸ್ ತಗೊಳ್ಳೋದಿದೆಯಲ್ಲ, ಇಟ್ ಈಸ್ ವೆರಿ ಟಫ್. ಎಷ್ಟೋ ಕಷ್ಟಪಟ್ಟು ಕೊನೆಗೆ EVಯಲ್ಲಿ ಸಿಕ್ತು ಪ್ಲೇಸ್. ಇಫ್ ಎಟ್ ಆಲ್ ನೀವೇನಾದರೂ ಕೆಂಬಸ್ಸೆಲ್ಲ ಹತ್ಕೊಂಡು ವೀಕೆಂಡ್ಸಲ್ಲಿ ಬೆಂಗಳೂರು ಹೋಗ್ತೀನಿ ಅಂದರೆ ಅದು ಕನಸಾಗೆ ಉಳಿಯುತ್ತೆ. ಯಾವುದೇ ಕಾರಣಕ್ಕೂ ಹೋಗೋಕ್ಕಾಗಲ್ಲ. ಐ ಸಾ ದ ಕ್ಯೂ. ಓ ಮೈ ಗಾಡ್, ನೋಡಿ ನಾನು ಹೇಗೂ ಟ್ರೈನ್ ಮಿಸ್ ಮಾಡ್ಕೋತೀನಿ ಅಂತ ನೋಡಿದೆ. EVಯಲ್ಲಿ ಪ್ಲೇಸ್ ಇತ್ತು. ಸೊ ಯಾಕೆ ಇಷ್ಟೊಂದು ಜನ ಸುಮ್ಮನೆ ಓಡಾಡ್ತಿದ್ದೀರಾ? ಮಾಡೋ ಕೆಲಸ ಎಲ್ಲ ಮನೇಲಿ ಕೂತ್ಕೊಳ್ಳಿ, ಸುಮ್ಮನೆ ಓಡಾಡಬಾರ್ದು. ಸುಮ್ಮನೆ ಫ್ರೀ ಅಂತ ಹೇಳ್ಬಿಟ್ಟು ರೆಡ್ ಬಸ್ ಹತ್ಬಿಟ್ಟು ಹೋಗ್ತಾ ಇರೋದೆಲ್ಲರೂ. ಓಕೆ, ಟ್ರೈನ್ ಸಿಕ್ಕಿದ್ರೆ ಸಾಕಿತ್ತು, ಇಲ್ಲಾಂದರೆ ಎಲ್ಲ ತಗೊಂಡು ಮತ್ತೆ ವಾಪಸ್ ಮನೆಗೆ ಬರಬೇಕು. ನಾನು ಎಮರ್ಜೆನ್ಸಿ ಅಂತ ಕರೆಸ್ಬಿಟ್ಟು ವ್ಲಾಗ್ ಮಾಡ್ತಿರೋದಕ್ಕೆ ಅವಳು ಕೊಟ್ಟಿದ್ದ ಎಕ್ಸ್ಪ್ರೆಷನ್ ಇದು. ವ್ಲಾಗ್ ಇಸ್ ಮುಖ್ಯ. ನೀವೇನಿಲ್ಲಿ? ನಾವು ಬೆಳಗಾವಿಗೆ ಹೋಗ್ತಿದ್ದೀವಿ. ನೀವು? ನಾವು ಗೋವಾಗೆ. ಹೇಳೋದಲ್ವ, ನಾವು ಬಂದಿರ್ತಾ ನಾನು ಬರ್ತೀನಿ. ನೀವು ಎಲ್ಲಿಗೆ? ಗೋವಾಗ ಗೊತ್ತಿಲ್ಲ ಎಲ್ಲಿಗೆ ಅಂತ ಸುಮ್ಮನೆ ಬರ್ತಾ ಇದ್ದೀನಿ ನಾನು. ಕೂದಲು ಏನು ಸಿಕ್ಕಾಕೋಗ್ಬಿಟ್ಟಿದೆ. ನಾನು ಆಪ್ತ ಗೆಳ್ತಿ ಅನ್ನೋಳು ಅಲ್ಲಿ ಮುಂದೆ ಕೂತಿದ್ದಾಳೆ. ಬಂದು ಬಿಡಿಸ್ಕೊಡು ಅಂದರೆ ನಿಂಗೆ ಯಾರು ಆ ಥರ ಸರ್ಕಸ್ ಮಾಡೋಕ್ಕೆ ಹೇಳಿದ್ದೆ? ಅಲ್ಲೇ ಬಿದ್ದಿರೋ. ನಾನು ಗೋವಾಗೆ ಇಳಿಯೋಂಗೆ ಇಲ್ವಾ? ಇಲ್ಲೇ ಬಾರೆ ಬಾ. ನೀವು ಆಪ್ತ ಗೆಳತಿ ಬರಲಿಲ್ಲ ಗೈಸ್, ಇವಳು ಬಂದಿದ್ದಾಳೆ. 100 ರೂಪಾಯಿ ಕೊಡ್ತೀರಾ ಅಂತ ಬಂದಿದ್ದೀನಿ. ಇದೇ ಒಂದೇ ತಟ್ಟೆಯಲ್ಲಿ ಊಟ ಮಾಡಿ ಊಟ ಇಡ್ತಾರೋ ಗೈಸ್. ನಾನು ಇಲ್ಲೇ ಇದೇ ಟ್ರೈನಲ್ಲೇ ನನ್ನ ಅಂತ್ಯಶ್ವಾಸ. ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಇದೆ, ಸೊ 200. ಬರ್ತಾ ಇಲ್ಲ ಅಕ್ಕ. ಇಷ್ಟು ಕೂದಲು ಕೀಳಿಸಿ ಈ ಥರ ಮಾಡಿರೋ ನಿಮಗೆ ನಮ್ಮ ಕಡೆಯಿಂದ ಜೋರಾದ ಚಪ್ಪಾಳೆ. ಟ್ರೈನಲ್ಲಿ ಊನೋ ಆಡೋಕ್ಕೋಸ್ಕರ ಈ ಥರ ಸೆಟಪ್ ಮಾಡಿ ಊನಲ್ಲಿ ಆಡಿ ಮಜಾ ಮಾಡ್ಕೊಂಡು ಹೋದ್ವಿ. ನಾವು ಬೆಳಗಾವಿ ರೀಚ್ ಆಗಿದ್ದೀವಿ ಇವಾಗ. ಇನ್ನ ರೀಚ್ ಆಗಿಲ್ಲ. ನಾವು ಬೆಳಗಾವಿಯಿಂದ ಕಾರ್ ಮಾಡ್ಕೊಂಡಿದ್ದರಿಂದ ಬೆಳಗಾವಿ ಸ್ಟೇಷನಲ್ಲೇ ಇಳ್ಕೊಂಡ್ವಿ. ಗೋವಾಗೆ ಹೋಗೋಣ ಬನ್ನಿ. ಬರಲ್ಲ? ಫೋಟೋ ತಗೊಳ್ಳ ನಿಮ್ಮ ಜೊತೆ? ಬೇಜಾರಿಲ್ಲ? ಹಾಂ, ಚೆನ್ನಾಗಿದೆ ಅಲ್ವಾ? ಹೆಸರು ನಿಮ್ಮದು? ಎಲ್ಲವ. ನಮ್ಮೆಲ್ಲವ ಅವರು. ಸಬ್ಸ್ಕ್ರೈಬ್ ಮಾಡಿ ಅನ್ನಿ. ಹಾಂ ಹಾಂ, ಚಲೋ. ಇದು ಒಂದು ಜಾತ್ರೆ, ಇದೊಂದು ಜಾತ್ರೆ. ಹಾಂ, ಬಳಿಗೆ ಯಾಕೆ ಕೊಡ್ವಾ? ಅಂದ್ರೆ ಈ ಗಂಡ ಹುಡ್ಕೊಂಡು ಮೇಲೆ ಬಂದದ್ದು ಅದಕ್ಕೆ ಬಳಿಗೆ 50 ಅಜ್ಜಿ ಖುಷಿನಾ? ಅಜ್ಜಿ ಖುಷಿನಾ? ಖುಷಿಯಾಗಿ ಹಾಂ, ಖುಷಿ. ಅದಕ್ಕೆ ನಾನು ಬಳಿಗೆ ಕೊಟ್ಟು ಅಜ್ಜಿ ಸಬ್ಸ್ಕ್ರೈಬ್ ಮಾಡಿ ಅನ್ನಿ. ಅಜ್ಜಿ ಸಬ್ಸ್ಕ್ರೈಬ್ ಮಾಡಿ ಅನ್ನಿ. ಚಲೋ ಆಗುತ್ತೆ, ಚಲೋ ಆಗುತ್ತೆ. ಚಲೋ. ಸಾರಿ ದಾರಿ ಬಾರಿ ಹೋಗೆ ಬಾರಿ ಕೇಸಲಾಗಿ ಜೈ ಹೋ ಜಯ ಹೋ. ಹಾಕ್ಬಿಟ್ರು ನನ್ನ ಫಾಲೋವರ್ಸ್ ಅನ್ಫಾಲೋ ಮಾಡ್ತಾರೆ. ಸೂಪರು ಆದ್ರೆ ಬಾರಿ ಡೇಂಜರು. ಸೊಂಟದ ಆಶುಪಾಶು ಇನ್ನು ಡೇಂಜರು. ಗೋವಾಗ ಹೋಗ್ತಿದೀವೋ ಅಥವಾ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಿದೀವೋ? ಇಲ್ಲ, ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಹೋಗ್ತಾ ಇದೀವ. ಇಲ್ಲ, ಇದು ಚಾರ್ಮುಡಿ ಘಾಟ್. ಹಾ, ಯಾವ್ದ್ರಲ್ಲಿ ಹೋಗ್ತಾ ಇದೀವಿ ಗೊತ್ತಾಗ್ತಿಲ್ಲ. ಫುಲ್ಲು ಗೋವಾ ವೈಬ್ಸ್ ಗಿಂತ ಜಾಸ್ತಿ ನಮ್ಗೆ ಹೋಗೋ ದಾರಿನೇ ಚೆನ್ನಾಗಿ ಅನಿಸ್ತಾ ಇದೆ. ಹೌದು. ಸೊ ಎಲ್ಲರೂ ಗೋವಾಗೆ ಬನ್ನಿ, ಎಂಜಾಯ್ ಮಾಡಿ. ಎಲ್ಲ ವೆದರು ಇಲ್ಲೇ ಸಿಕ್ಬಿಡುತ್ತೆ. ಏನೇ ಸೂಸ ಮಾಡುತ್ತೆ. ಹೌದಾ? ಅದು ಬಂದ. ಸಾರಿ ಅಂಕಲ್. ಸೋಯು ಸಕ್ಕತ್ತಾಗಿದೆ, ವ್ಯೂ ಸಕ್ಕತ್ತಾಗಿದೆ. ಗೋವಾಗಿಂತನೂ ನಮಗೆ ಗೋವಾ ಹೋಗೋ ದಾರಿನೇ ತುಂಬ ಇಷ್ಟ ಆಯಿತು. ಅಷ್ಟು ಚೆನ್ನಾಗಿತ್ತು ವೆದರ್. ಸಂಜೆ ಒಂದು 5 ಅಷ್ಟೊತ್ತಿಗೆ ನಾವು ಗೋವಾ ರೀಚ್ ಆದ್ವಿ.
ನೀನು ಯಾಕೆ ಕೊಲ್ಲೋದಿಲ್ಲ ಬಂದು? ಓಕೆ, ಈ ಥರ ಇದೆ ನಮ್ಮ ರೂಮ್. ಆ್ಯಂಡ್ ಫೈನಲಿ ಬಂದು ರೀಚ್ ಆಗಿ ನಾವು ಸ್ನಾನ ಎಲ್ಲ ಮಾಡಿ ರೆಡಿಯಾಗಿ ಇವಾಗ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಗೊತ್ತಿಲ್ಲ. ಮಧ್ಯಾಹ್ನದ ಊಟ ಏನಾಗಿಲ್ಲ. ಟೈಮ್ ಇವಾಗ 5 ಆಗ್ತಾ ಬಂದಿದೆ. ಎಲ್ಲೆಲ್ಲಿ ಹೋಗ್ತೀವಿ ಅಂತ ಏನೂ ಐಡಿಯಾ ಇಲ್ಲ. ನೋಡಬೇಕು ಎಲ್ಲೆಲ್ಲಿ ಹೋಗ್ತೀವಿ ಅಂತ. ಸೊ ನಾವಿವಾಗ ಅಮ್ಮ ಬೀಚ್ ನೋಡಿದ್ರೆ ಭಯ ಆಗ್ತಾ ಇದೆ. ಬೀಚ್ ತುಂಬಾ ತುಂಬಾ ಭಯಾನಕವಾಗಿದೆ ಬೀಚು. ನಾವಿವಾಗ ಊಟ ಮಾಡಕ್ ಬಂದಿದೀವಿ. ಹೆಂಗ ಅನಿಸ್ತಾ ಇದೆ? ಗೋವಾ ಫಸ್ಟ್ ಟೈಮ್ ಬಂದಿದ್ದಾಳೆ ನಮ್ಮ ಹುಡುಗಿ. ಒಳ್ಳೆ ಫೀಲ್ಸ್ ಇಲ್ಲ ಇನ್ನು ಆಕ್ಚುಲಿ ನಾವು ಕೆಟ್ಟ ಬೀಚಿಗೆ ಕರ್ಕೊಂಡ್ ಬಂದಿದ್ದೀವಿ. ಬಾಗ ಬೀಚ್ ಕಡೆ ಹೋಗ್ಬೇಕಿತ್ತು, ಎಲ್ಲ ಫ್ಲಾಪ್ ಆಗಿ ಯಾವುದೋ ಒಂದು ಅಂಜುನಾ ಬೀಚಿಗೆ ಬಂದಿದ್ದೀವಿ. ತುಂಬಾ ಬರ್ತಾ ಇದೆ. ಅದಕ್ಕೆ ಇವಾಗ ಸದ್ಯಕ್ಕೆ ಒಂದು ಹೊಟ್ಟೆಗೆ ಫುಡ್ ಎನರ್ಜಿನ ಹಾಕೊಂಡು ವಿಲ್ ಗೋ ಸಮ್ವೇರ್ ಎಲ್ಸ್. ಹೌ ಆರ್ ಯು ಫೀಲಿಂಗ್? ಐ ಆಮ್ ಫೀಲಿಂಗ್ ಗ್ರೇಟ್. ಐ ಆಮ್ ಫೀಲಿಂಗ್ ಅಮೇಝಿಂಗ್. ಮಳೆ ಇವಾಗ ಕೈ ತೊಳಿತಾ ಇದೆ. ಹೋಟೆಲಲ್ಲಿ ಶವರಲ್ಲೇ ಕೈ ತೊಳಿತೀವಿ. ಅಲ್ಲೊಂದು ಮತ್ಸ್ಯ ಕನ್ನಿಕೆ ಕಾಣ್ತಾ ಇದೆಯಾ ನಿಮಗೆ? ನಾವು ಇವಾಗ ಕನ್ನಿಕೆರಲ್ಲಿ ಒಬ್ಬರಾಗಕ್ಕೆ ಹೋಗ್ತಾ ಇದ್ದೀವಿ. ಅವಸ್ತು ಜೋಶ್ ಕಣ್ಣೇ ಬಿಡೋಕ್ಕಾಗ್ತಿಲ್ಲ. ರಾತ್ರಿ 4 ಗಂಟೆಗೆ ಮಲಗಿ ಇವಾಗ ಟೈಮ್ ಎಷ್ಟು? 11:30 ಎದ್ದಿದ್ದೀವಿ. ಇವಾಗ ನಾವು ಸ್ವಿಮ್ಮಿಂಗ್ ಪೂಲಿಗೆ ಹೋಗಿ ಸ್ವಿಮ್ ಮಾಡಿ ಏನು ಮಾಡ್ತೀವಿ ಆಮೇಲೆ? ಆಕ್ಚುಲಿ ಸ್ವಿಮ್ ಮಾಡಕ್ಕೆ ಅಂತ ಐಡಿಯಾ ಇರೋದು. ಇನ್ನು ಸಿ ಲುಕ್ ಅಟ್ ಮೈ ಐಸ್. ನಿದ್ರೆ ಸಾಲಿಲ್ಲ. ಓಕೆ ಗೈಸ್, ಸಿ ಯು ದೇರ್. ಓಕೆ, ಅಲ್ಲಿ ನಮ್ಮ ಹುಡುಗಿರನ್ನ ತೋರಿಸ್ತೀನಿ, ಚಿಲ್ ಮಾಡ್ತಿದ್ದಾರೆ. ಇದಾಗಿರುತ್ತೆ ಪಾರ್ಟ್ 1 ಆಫ್ ಗೋವಾ. ಆದಷ್ಟು ಬೇಗ ಪಾರ್ಟ್ 2 ಜೊತೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.